ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕಟಕ ರಾಶಿಯವರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು, ಕೀರ್ತಿ, ಐಶ್ವರ್ಯ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಕಟಕ ರಾಶಿಯ ವೀಕ್ಷಕರೇ, ನಿಮ್ಮ ಸಮಯ ಅಷ್ಟೊಂದು ಉತ್ತಮ ಇಲ್ಲ ಅಂತ ಹೇಳಿದ್ರೂ ತಪ್ಪೇನಿಲ್ಲ. ತುಂಬ ನೆಗೆಟಿವಲ್ಲಿದೆ, ತುಂಬ ಸಂಕಷ್ಟದಲ್ಲಿದೆ. ನೀವು ಅಂದ್ಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳು ಸುತರಾಮ್ ಆಗ್ತಾ ಇಲ್ಲ ಅಂತೇಳಿದ್ರು ತಪ್ಪೇನಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ನಷ್ಟ, ಕಷ್ಟ, ಸಮಸ್ಯೆಗಳು ಕಂಡುಬರ್ತಾ ಇದೆ. ಗುರುಬಲ ಇಲ್ಲದೆ ಇರುವ ಕಾರಣ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಆಗ್ತಾ ಇದೆ. ಯಾವುದರಲ್ಲೂ ಲಾಭ ಸಿಗ್ತಾ ಇಲ್ಲ, ನಷ್ಟಕ್ಕೊಳಗಾಗ್ತಾ ಇದ್ದೀರಿ. ಗುರುವಾರಗಳಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಾಲಯ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ, ದತ್ತಾತ್ರೇಯರ ಕ್ಷೇತ್ರದಲ್ಲಿ, ಈಶ್ವರನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಹಳದಿ ಹೂವನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡೋದು ಭಾಳ ಒಳ್ಳೆಯದು. ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ 12 ಸುತ್ತು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಉತ್ತಮ. ಸಾಧ್ಯ ಆದರೆ ದೇವಸ್ಥಾನದ ಹತ್ತಿರ ಅಶ್ವತ್ಥ ವೃಕ್ಷ ಇದ್ದಂಥ ಒಂದು ಸಂದರ್ಭದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕರಿಸಿ 12 ಸುತ್ತು ಪ್ರದಕ್ಷಿಣೆ ಹಾಕಿ, ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸೋದು ಒಳ್ಳೆಯದು. ನೀವು ಏನೇ ವ್ಯವಹಾರಗಳನ್ನು ಮಾಡೋದಿದ್ರೆ ನಿಮ್ಮಲ್ಲಿ ಹಣ ಇದ್ದಾಗ ಮಾತ್ರ ಮುಂದುವರಿಯೋದು ಒಳ್ಳೆಯದು. ಆದರೂ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ಮನೆ ತೆಗೆದುಕೊಳ್ಳೋದಕ್ಕಾಗಲಿ, ವಾಹನಗಳ ತೆಗೆದುಕೊಳ್ತಕ್ಕಂಥದ್ದಾಗಲಿ, ಕ್ರಯ ವಿಕ್ರಯಕ್ಕಾಗಲಿ ಸಮಯ ಉತ್ತಮವಾಗಿ ಇಲ್ಲ. ಸಾಕಷ್ಟು ಯೋಚಿಸಿ ಎಚ್ಚರಿಕೆಯನ್ನು ತೆಗೆದುಕೊಂಬೋದು ಉತ್ತಮ. ಇನ್ನು ನಿಮ್ಮ ರಾಶಿಗೆ ಆರೋಗ್ಯದ ಸಮಸ್ಯೆಗಳಲ್ಲೂ ತುಂಬ ಏರುಪೇರು ಕಂಡುಬರ್ತದೆ. ನಾಗದೋಷದ ಪ್ರಭಾವ ಬಲವಾಗಿ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ ಆಗಿರ್ಬೋದು, ಪಂಚಮಿ ಷಷ್ಠಿ ತಿಥಿ ಇರೋ ದಿವಸ ಆಗಿರ್ಬೋದು, ಅಮಾವಾಸ್ಯೆ ಪೌರ್ಣಮಿ ಇರೋ ದಿನ ಆಗಿರ್ಬೋದು, ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ಅಥವಾ ನಾಗನ ಸಾನ್ನಿಧ್ಯದಲ್ಲಿ ನಾಗನ ಸುತ್ತಮುತ್ತ ಎಲ್ಲ ಶುದ್ಧಿ ಮಾಡಿ ನಾಗರ ವಿಗ್ರಹವನ್ನು ನೀರಿನಿಂದ ತೊಳೆದು ಗಂಧ ಕುಂಕುಮಾಕ್ಷತೆಯನ್ನು ಅರ್ಪಣೆ ಮಾಡಿ, ನೈವೇದ್ಯವನ್ನು ಅರ್ಪಣೆ ಮಾಡಿ, ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು. ವಿಶೇಷವಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸಿ. ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದರೆ, ತುಂಬ ಸೀರಿಯಸ್ ಅಂತಂದರೆ ನಿಮ್ಮ ಹತ್ತಿರದ ವೈದ್ಯರುಗಳ ಸಲಹೆಯನ್ನು ಪಡ್ಕೊತಕ್ಕಂಥದ್ದು ಉತ್ತಮ. ಇನ್ನು ಅಪರಿಚಿತರಿಂದಲೂ ನಿಮಗೆ ಕಿರಿಕಿರಿ ಉಪದ್ರವಗಳಿರ್ತದೆ. ನೀವು ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿಯೂ ಏರುಪೇರು ಇರ್ತದೆ. ಆರೋಪ ಬರ್ಬೋದು ಅಥವಾ ಉದ್ಯೋಗದಲ್ಲಿ ಏರುಪೇರು ಉಂಟಾಗಿ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಉತ್ತಮ. ನಿಮಗೆ
ಈಗ ನಡೀತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿಯೂ ಯಾರಿಂದಲೂ ಸಹಕಾರಗಳು ಸಿಗೋದಿಲ್ಲ. ಹಿರಿಯರಿಂದಲೂ ಮಾರ್ಗದರ್ಶನ ಸಹಕಾರಗಳು ಸಿಗೋದಿಲ್ಲ. ಒಂದು ರೀತಿ ಸಂಕಷ್ಟದ ಸಮಯ ಅಂತ ಹೇಳಿದರೂ ತಪ್ಪೇನಿಲ್ಲ. ವಿಶೇಷವಾಗಿ ಶನಿ ಭಗವಾನರಿಗೂ ಸಹ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು. ಸಾಧ್ಯ ಆದರೆ ನಿಮ್ಮ ಮನೆಯ ದೇವಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮಂಗಳವಾರ ಶುಕ್ರವಾರಗಳಂದು ಪೂಜೆ ಮಾಡಿಸಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ಮತ್ತೊಮ್ಮೆ ನಿಮಗೆ ಹೇಳಬೇಕಂತಂದರೆ ನಿಮ್ಮ ಸಮಯ ಯಾವುದೇ ರೀತಿಯಲ್ಲೂ ಉತ್ತಮವಾಗಿಲ್ಲ. ಗಡಿಬಿಡಿಯ ನಿರ್ಧಾರಗಳು ನಿಮಗೆ ಸಂಕಷ್ಟವನ್ನು ತರೋದ್ರಿಂದ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.